ವೆಲ್ಕಮ್ ಟು ಶ್ರೀ ಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ನೆಮ್ಮದಿ ಬಗ್ಗೆ. ನಾವು ನೆಮ್ಮದಿಯಿಂದ ಜೀವನ ಮಾಡಲು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ. ಮುಂದೆ ಆಗುವುದರ ಬಗ್ಗೆ ಈಗಲೇ ಯೋಚನೆ ಮಾಡಬೇಡಿ. ಯಾರಿಂದನೂ ಏನನ್ನೂ ಬಯಸಬೇಡಿ. ಹೋಗೋರು ಹೋಗ್ತಾರೆ, ಇರೋರು ಇರ್ತಾರೆ. ಡೋಂಟ್ ಕೇರ್. ನಾವೇ ಬೇಕು ಅನ್ನೋರು ನಮಗೋಸ್ಕರ ಎಷ್ಟೇ ವರ್ಷ ಆದ್ರೂ ವೇಟ್ ಮಾಡೇ ಮಾಡ್ತಾರೆ. ಸೊ ನೀವು ಬೇಡ ಅನ್ನೋರ್ಗೋಸ್ಕರ ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡಿ. ಮುಖದಲ್ಲೊಂದು ನಗು ಇರಲಿ. ಸಣ್ಣ ಖುಷಿಯನ್ನು ಆನಂದಿಸಿ. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ. ಹೋಪ್ ಇಟ್ಕೊಳ್ಳಿ, ಆದರೆ ಆತುರ ಬೇಡ. ಕೆಲವೊಂದ್ಸಲ ನಮ್ಗೆ ಆ ವಸ್ತು ಸಿಗೋದಿಲ್ಲ ಅಂತಂದ್ರೂ ಅದ್ರ ಮೇಲೆ ಹೋಪ್ಸ್ ಇಟ್ಕೊಳ್ಳೋದನ್ನು ಒಳ್ಳೇದಾಗಲ್ಲ. ನೀವು ಸಿಗುತ್ತೆ ಅನ್ನೋದಾದ್ರೆ ಮಾತ್ರ ಹೋಪ್ಸ್ನ ಬೆಳೆಸ್ಕೊಳ್ಳಿ. ವ್ಯಕ್ತಿಯೊಬ್ಬನ ನಗುವನ್ನು ನೋಡುವುದು ಬಹಳ ಚಂದ. ಆ ನಗುವಿಗೆ ನೀವೇ ಕಾರಣವಾದರೆ ಇನ್ನೂ ಚಂದ. ಪ್ರತಿಭಾವಂತನ ಬೆಳವಣಿಗೆ ನಿಧಾನ, ಆದರೆ ನಿರಂತರ. ನಾಲಿಗೆಗೆ ಮಾತು ಕಲಿಯಲು 3 ವರ್ಷ ಬೇಕು, ಆದರೆ ಮಾತನ್ನು ಎಲ್ಲಿ, ಯಾವಾಗ, ಹೇಗೆ ಆಡಬೇಕೆಂಬುದನ್ನು ಜೀವನವಿಡೀ ಕಲಿಯಬೇಕು. ಹಣ್ಣು ಮಾಗಲು ಕಾಯಬಹುದು, ಆದರೆ ಕಾಲ ಮಾಗಲು ಕಾಯಬಾರದು. ಜೀವನದಲ್ಲಿ ಕನಸು ಹಾಗೂ ಗುರಿ ಬಹಳ ಮುಖ್ಯ. ನಿಮ್ಮ ಕನಸು ಗುರಿಯಾಗಬೇಕೇ ಹೊರತು ಕನಸಾಗಬಾರದು. ಒಳ್ಳೆಯ ಸುಗಂಧವನ್ನು ಲೇಪಿಸಿಕೊಳ್ಳುವುದಕ್ಕಿಂತ ಒಳ್ಳೆಯ ಹೆಸರನ್ನು ಗಳಿಸುವುದು ಉತ್ತಮ. ಎಲ್ಲ ಕಷ್ಟಗಳಿಗೂ ತಾಳ್ಮೆಯೇ ಪರಿಹಾರ. ಹಿತವಾಗಿ ಮಾತಾಡಿ, ಶಾಂತಿ ಸಿಗುತ್ತದೆ. ಅಹಂಕಾರ ಬಿಡಿ, ದೊಡ್ಡವರಾಗುವಿರಿ. ಭಕ್ತಿ ಇರಲಿ, ಮುಕ್ತಿ ಸಿಗುತ್ತದೆ. ವಿಚಾರ ಮಾಡಿ, ಜ್ಞಾನ ಸಿಗುತ್ತದೆ. ಸೇವೆ ಮಾಡಿ, ಶಕ್ತಿ ದೊರೆಯುತ್ತದೆ. ಸಹನೆಯಿಂದಿರಿ, ದೈವತ್ವ ದೊರೆಯುತ್ತದೆ. ಸಂತೋಷದಿಂದಿರಿ, ಸುಖ ದೊರೆಯುತ್ತದೆ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾವು ಈಗ 500 ರೀಚ್ ಆಗೋಕ್ಕೆ ತುಂಬಾ ಹತ್ತಿರದಲ್ಲಿದ್ದೀವಿ. ಹಾಗಾಗಿ ವಿಡಿಯೋ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ ಮರಿಬೇಡಿ. ಈ ವಿಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ, ನಿಮಗೆ ಇಷ್ಟ ಆಯಿತು ಅಂತ ಅಂದರೆ. ಹಾಗೆ ನೆಕ್ಸ್ಟ್ ವಿಡಿಯೋನ ನಾನು ರಾಮನ 16 ಆದರ್ಶ ಗುಣಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ಆಸಕ್ತಿ ಇರೋರು ಕಾಮೆಂಟ್ ಮಾಡ್ಬೋದು. ತುಂಬ ಥ್ಯಾಂಕ್ಸ್. ಇತ್ತೀಚೆಗಷ್ಟೇ ನಾವು ಒಂದು ಟ್ರಿಪ್ ಹೋಗಿದ್ವಿ. ಸೊ ನಿಮ್ಗೆಲ್ಲರಿಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ನೋಡೋದಕ್ಕೆ. ಸೊ ಕಾಮೆಂಟ್ ಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ವಿಡಿಯೋಸ್ನೆಲ್ಲ ನೋಡೋದಕ್ಕೆ ಅಂತ.